Sequence and series class 7. Previous class ಅಲ್ಲಿ geometric progression start ಮಾಡಿದ್ವಿ. Geometric progressions ಒಳಗೆ ಅರೌಂಡ್ 10 ಪ್ರಾಬ್ಲಮ್ಸ್ ಮಾಡಿದ್ವಿ ಹೌದಾ. ಅದೇ ಥರ ಪ್ರಾಬ್ಲಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11. For what value of x the number minus 2 by 7 comma x comma minus 7 by 2 are in GP. But easy ಇದೆ. GP ಅಲ್ಲಿ ಅಂದ್ರೆ ರೇಷಿಯೋ ಸೇಮ್ ಇರುತ್ತಲ್ಲ, ಆ ಐಡಿಯಾ ಯೂಸ್ ಮಾಡಬೇಕಷ್ಟೇ. ಗಿವನ್ minus 2 by 7 comma x comma minus 7 by 2 are in GP. ಹೌದಾ? That implies x by minus 2 by 7 is equal to minus 7 by 2 by x. ಬರೀಬೋದಲ್ಲ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂತ x square is equal to minus 2 by 7 into minus 7 by 2. ಹೌದಾ? 2 to 7 7 ಕ್ಯಾನ್ಸಲ್ ಆಯಿತು. ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 1 ಬರುತ್ತೆ. ಹೌದಾ? ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ. ಬಟ್ ಇಂಪಾರ್ಟೆಂಟ್ ನಮಗೆ ಜಿ ಪಿ ಎಲ್ ಇತ್ತು ಅಂದರೆ ರೇಷಿಯೋಸ್ ಸೇಮ್ ಅಲ್ಲ. ಎಕ್ಸ್ ಬೈ ಮೈನಸ್ 2 by 7 ಇಸ್ ಈಕ್ವಲ್ ಟು ಮೈನಸ್ 7 by 2 ಬೈ ಎಕ್ಸ್ ತೊಗೊಂಬಿಟ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಆಯ್ತಲ್ಲ. Problem number 12. How many terms of GP? How many terms of GP? 3, 3 by 2, 3 by 4. 3 by 4 and so on are needed to give the sum 3069 by 512. ನೋಡಿ ಇಲ್ಲಿ ಗಿವನ್ 3, 3 by 2, 3 by 4 and so on are in GP ಅಲ್ಲ. If these terms are in GP ಆಯಿತು ಅಂದರೆ that implies A is the first term 3 and R is equal to 3 by 2 by 3 ಅಂದರೆ 1 by 2. Common ratio is 1 by 2. ಹೌದಾ? ನೆಕ್ಸ್ಟ್ ಗಿವನ್ Sn is equal to 3069 by 512. ಹೌದಾ? ನೋಡಿ ಇಲ್ಲ ಆರ್ ಈಸ್ ಲೆಸ್ ದ್ಯಾನ್ 1 ಅಲ್ಲ. ಆರ್ ಈಸ್ ಲೆಸ್ ದ್ಯಾನ್ 1 ಇತ್ತು ಅಂದರೆ ಎಸ್ ಎನ್ ಫಾರ್ಮುಲಾ ಏನು ಗೊತ್ತಿರೋದು? ಎಸ್ ಎನ್ ಇಸ್ ಈಕ್ವಲ್ ಎ ಇಂಟು 1 ಮೈನಸ್ ಆರ್ ಪಾರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್. ಇದನ್ನು ಯೂಸ್ ಮಾಡ್ಬೇಕು ತಾನೆ? ಹೌದಾ? ಸರ್ ಏನು ಬರ್ಕೊತೀವಿ ನೋಡಿ. ದಟ್ ಇಂಪ್ಲೈಸ್ ಎಸ್ ಎನ್ ಬದಲಿ a into 1 minus r power n divided by 1 minus r is equal to 3069 by 512. That is equal to a value ಏನು ಕೊಟ್ಟಿರೋದು 3 ಅಲ್ಲ. 3 into 1 minus 1 by 2 power n divided by 1 minus 1 by 2 is equal to 3069 by 500. ಅಥವಾ ಇದು ಎಲ್ ಸಿ ಎಮ್ ತೊಗೊಂಡೆ ನೋಡಿ. 3 ಇಂಟು ಇಲ್ಲಿ 2 power n minus 1 by 2 power n divided by 2 1 2 2 minus 1 ಅಂದರೆ 1 by 2 is equal to 3069 by 512 ಬರುತ್ತೆ. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀವಿ ನೋಡಿ. ಯಾವಾಗಿದು 2 power n minus 1 by 2 power n is equal to ಹಾಫ್ ಇಲ್ಲಿಗೆ ಬರುತ್ತೆ ತಾನೆ. ಹಾಫ್ ಇಂಟು 3069 by 512 ಇದು 3 ಇಲ್ಲಿಗೆ ಬರುತ್ತೆ ಇಂಟು 3 ಅಥವಾ 2 power n minus 1 by 2 power n is equal to 3 ones are ಇದು ಡಿವೈಡ್ ಆಗುತ್ತೆ. 3 ones are 3 0 ಆಗುತ್ತೆ. 3 2s are 6 3 3s are 9. 1029 by 512 ಅಂತ ಹೇಳ್ದ
1024 ಬರುತ್ತೆ. ಸರ್ 1023 ಅಲ್ಲ, ಬೈ 1024 ಹೌದಾ. ನೋಡಿ ಆ್ಯಕ್ಚುಲಿ 1024ನ ಹೇಗೆ ಬರೀಬೋದಂದ್ರೆ ನಾವು 2 ಪವರ್ 10 ಅದು ಗೊತ್ತಿರಬೇಕು. ಆ ನ್ಯೂಮರೇಟರ್ನು 1023ನ 2 ಪವರ್ 10 ಮೈನಸ್ 1 ಬರೀಬೋದ. ಕಂಪೇರ್ ಮಾಡಿದೆ ಅಂದರೆ ದಟ್ ಇಂಪ್ಲೈಸ್ ಏನು ಬರುತ್ತೆ, n ಇಸ್ ಈಕ್ವಲ್ ಟು 10 ಬರುತ್ತದ. ಡೈರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ, ಈಸಿಯಾಗಿ ಬಂದುಬಿಡುತ್ತೆ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ಹೌದಾ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 13. Find the sum of n terms of GP. Find the sum of n terms of GP. 1/9, minus 1/27, 1/81, minus 1/243 and so on. But ಇದು ಈಸಿ ಇದೆ. Given A is equal to 1/9 and R is equal to minus 1/27 by 1/9 ಹೌದಾ. 9 1s 9 3s ಆಗ್ಬಿಟ್ಟು ಮೈನಸ್ 1/3 ಹೌದಾ. ಮೈನಸ್ 1/3 ಅಂದರೆ R is less than 1 ಅಲ್ಲ. ಹಾಗಾದ್ರೆ ಡೈರೆಕ್ಟ್ ಫಾರ್ಮುಲಾ ವಿ ನೋ ದಟ್ Sn is equal to A into 1 minus R power n divided by 1 minus R ಹೌದಾ. ದಟ್ ಈಸ್ ಈಕ್ವಲ್ ಟು, ದಟ್ ಇಂಪ್ಲೈಸ್ Sn is equal to A ಅಂತ ಹೇಳಿದ್ರೆ 1/9 ಇಂಟು 1 ಮೈನಸ್ ಆಫ್ minus 1/3 whole power n divided by 1 minus of minus plus ಆಗ್ಬಿಡುತ್ತೆ 1/3. ದಟ್ ಈಸ್ ಈಕ್ವಲ್ ಟು 1/9 ಇಂಟು 1. ನೋಡಿ ಕೇರ್ಫುಲ್ಲಾಗಿ ಬರ್ಕೋಬೇಕು. ಎನ್ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ ಇಸ್ ಈವನ್ ಇತ್ತು ಅಂದರೆ ಪ್ಲಸ್, ಎನ್ ಇಸ್ ಆಡ್ ಇತ್ತು ಅಂದರೆ ಮೈನಸ್ ಆಗುತ್ತೆ ಅದು ಹೌದಾ. ಯಾಕಂದ್ರೆ ನಾವು ಮೈನಸ್ 1 ಪವರ್ n ಬೈ 3 ಪವರ್ n ಆಗುತ್ತೆ ಡಿವೈಡೆಡ್ ಬೈ 3 1s 3, 3 plus 1 is 4/3 ಹೌದಾ. 3 1s 3, 3s ಈ 3 ಡಿನಾಮಿನೇಟ್ರಿಗೆ ಬಂತು ಅಂದರೆ 1 ಮೈನಸ್ ಆಫ್ minus 1 whole power n ಬೈ 3 power n divided by 12 ಬರುತ್ತೆ ಹೌದಾ. ಇಷ್ಟು ಬರ್ಕೋಬೋದು. ಅದ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡ್ಬೋದು. 3 power n ಮೈನಸ್ ಆಫ್ -1 whole power n divided by 3 power n ಇಂಟು 12 ಬರುತ್ತೆ ಹೌದಾ. ನೋಡಿ ಹೇಗೆ ಸಿಂಪ್ಲಿಫೈ ಮಾಡ್ಕೊಂಡು ಗೊತ್ತಾಗಬೇಕು. -1 power n ಆ್ಯಸ್ ಇಟ್ ಈಸ್ ಬರೀಬೇಕು. ಅದು +1 -1 ಡಿಪೆಂಡ್ ಆಗೋದು n ಮೇಲೆ, ಅದಕ್ಕೆ ಆ್ಯಸ್ ಇಟ್ ಈಸ್ ಬರ್ಕೊತೀವಿ. 3 power n ಬರ್ಕೊಂಡಿದ್ದೀನಿ. 3 1s 3, 3 plus 1 is 4/3. 3 1s 3, 3s 3 into 4 ಅಂದರೆ 12 ಬಂತು. ಇಲ್ಲಿ 3 power n ಎಲ್ ಸಿ ಎಮ್ ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ದೀವಿ ಹೌದಾ. ಅದಕ್ಕೆ ಐಡಿಯಾ ಗೊತ್ತಾಗಬೇಕು ಹೇಗೆ ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂತ ಹೌದಾ. Next problem number 14. Find the sum up to indicated terms of the following GP. Find the sum up to indicated terms of the following GP. First one 0.15, 0.015, 0.15, 0.015, 0.0015 and so on up to 20 terms. Not easy then? Here A is equal to 0.15. First term is 0.15. R is equal to 0.015 divided by 0.15 ಹೌದಾ. ನೋಡಿ ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಫಸ್ಟ್ ಡೆಸಿಮಲ್ ಪಾರ್ಟ್ನ ಈಕ್ವೇಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬರಿಬೋದು. 15/150 ಇದು ಅಂದರೆ 1/10. ನೋಡಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಲಿ. ಇಲ್ಲಿ ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ಸ್ ಇದೆ. ಡಿನಾಮಿನೇಟರ್ 3 ಮಾಡ್ಕೊಂಡೆ, ಅವಾಗ ಪಾಯಿಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. 15/150 ಅಂದರೆ 1/10 ಬಂತು ಹೌದಾ.
ನೆಕ್ಸ್ಟ್ n is equal to 20 ಇದೆ. r is less than 1 ಅಲ್ಲ, ಡೈರೆಕ್ಟಾಗಿ ವಿ ನೋ ದಟ್ ಫಾರ್ಮುಲಾ. Sn is equal to a into 1 minus r power n divided by 1 minus r. ಅಂದರೆ 0.15 into 1 minus 1 by 10 whole power 20 divided by 1 minus 1 by 10. ಹೌದಾ? Sn is equal to 0.15. ಹೌದಾ? ಇಂಟು ಎಷ್ಟು ಬರೋದ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯಿತು. 1 minus 1 by 10 power 20 divided by 9 by 10 ಬರುತ್ತದೆ. ಅದು 10 ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ Sn is equal to 0.15 into 10 into ಇದು 10 power 20 minus 1 by 10 power 20 divided by 9. ಹೌದಾ? 3.05 3 3 ಅದು ಇದನ್ನು ಡಿವೈಡ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? Sn is equal to 0.5 into 10 power 20 minus 1 divided by 3 into 10 power 20. ಎಷ್ಟಾದ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು. ಆಯ್ತಲ್ಲ, ಅಂದರೆ ಇಲ್ಲಿ ಯಾವ ಥರ ಮಾಡ್ತಾ ಇದ್ದೇವೆ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಈಸಿನ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋವಂಥ ಪ್ರಾಬ್ಲಮ್ಸ್. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಒನ್ ಇದಲ್ಲ. ರೂಟ್ 7, ರೂಟ್ 21, 3 ರೂಟ್ 7, ರೂಟ್ 7, ರೂಟ್ 21, 3 ರೂಟ್ 7 and so on up to n terms. up to n terms. ಡೈರೆಕ್ಟಾಗಿ ಎ ಮತ್ತು ಆರ್ ಬರ್ಕೊಳೋದು ಅಷ್ಟೇ. ಹಿಯರ್ ಎ ಇಸ್ ಈಕ್ವಲ್ ಟು ರೂಟ್ 7, ಆರ್ ಇಸ್ ಈಕ್ವಲ್ ಟು ರೂಟ್ 21 by ರೂಟ್ 7. ಅಂದರೆ ಇನ್ನು ಸ್ಕ್ವೇರ್ ರೂಟ್ ಆಫ್ 21 by 7 ಆಗುತ್ತೆ, ಅಂದರೆ ರೂಟ್ 3 ಬರ್ತದೆ. ಹೌದಾ? ನೆಕ್ಸ್ಟ್ ಡೈರೆಕ್ಟಾಗಿ ನಾವು Sn ಇಸ್ ಈಕ್ವಲ್ ರೂಟ್ 3 ಗ್ರೇಟರ್ ದ್ಯಾನ್ 1 ತಾನೆ. ಹೌದಾ? a into r power n minus 1 divided by r minus 1. ಅಂದರೆ a ಅಂದರೆ ರೂಟ್ 7 into ರೂಟ್ 3 ಹೋಲ್ ಪವರ್ n minus 1 divided by ರೂಟ್ 3 minus 1. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ, ಈಸಿ ಇದೆ. ಸಮ್ ಅಪ್ ಟು n ಟರ್ಮ್ಸ್ ಕೇಳಿದಾರೆ ಅಷ್ಟೇ. ನೆಕ್ಸ್ಟ್ ಥರ್ಡ್ ಒನ್ ಇದಲ್ಲ. 1, minus a, a square, 1, minus a, a square, minus a cube up to n terms. ಸೇಮ್ ಐಡಿಯಾ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಹಿಯರ್ a is equal to 1, ಫಸ್ಟ್ ಟರ್ಮ್ ಇಸ್ 1, r is equal to minus a by 1 ಅಂದರೆ minus a. ಹೌದಾ? ಇದು ಲೆಸ್ ದ್ಯಾನ್ 1 ಅಂದ್ಕೊಂಡ್ಬಿಡ್ತೀವಿ. ವಿ ನೋ ದಟ್ Sn is equal to a into r power n minus 1 divided by r minus 1. a ಅಂದರೆ 1 ಅಲ್ಲ, 1 into ಲೆಸ್ ದ್ಯಾನ್ 1 ಅಲ್ಲ, 1 minus r power n divided by 1 minus r. ಇದನ್ನು ಯೂಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. 1 minus of minus a whole power n divided by 1 minus of minus a. ಅಂದರೆ Sn is equal to 1 minus of minus 1 whole power n into a power n divided by 1 plus a. ಆಯ್ತಲ್ಲ, ಇಷ್ಟು ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಫೋರ್ತ್ ಪ್ರಾಬ್ಲಮ್. x cube, x power 5, x square, x power 7 up to n terms. x cube, x power 5, x power 7 up to n terms. ಸೇಮ್ ಐಡಿಯಾ ಯೂಸ್ ಮಾಡಿ ಬರುತ್ತೆ. ಹಿಯರ್ a is equal to x cube,
r is equal to x power 5 by x cube, that is equal to x square. We know that Sn is equal to a into r power n minus 1 by r minus 1. ನೋಡಿ ಅದು ಗ್ರೇಟರ್ ದೆನ್ 1 ಲೆಸ್ ದೆನ್ 1 ಅಂತ ಗೊತ್ತಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಯಾವ್ದಾದ್ರು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಆಗ ಆನ್ಸರು ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವಯರ್ ಹೋಲ್ ಪವರ್ ಎನ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 1 ಇಷ್ಟು ಬರ್ತದೆ. ಅಥವಾ ಎಸ್ ಎನ್ ಇಸ್ ಈಕ್ವಲ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಪವರ್ 2n ಮೈನಸ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 1. ಹೌದಾ, ಗೊತ್ತಾಯ್ತಲ್ಲ? ಅಂದರೆ ಡೈರೆಕ್ಟಾಗಿ ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡೋವಂಥದ್ದು ಮಾಡ್ತಾ ಇದ್ದೀವಿ ಅಷ್ಟೇ. ಐಡಿಯಾ ಗೊತ್ತಿರಬೇಕು. Next problem number 15. Evaluate summation k is equal to 1 to 11. Evaluate summation k is equal to 1 to 11. 2 plus 3 power k. 2 plus 3 power k. ನೋಡಿ ಸಮೇಷನ್ ಅಂತ ಹೇಳಿದ್ರೆ ಕೆಗೆ ವ್ಯಾಲ್ಯೂ ಬರ್ಕೊಂತ ಹೋಗ್ಬೇಕು. ಇದು ಆ್ಯಕ್ಚುಲಿ ಯಾವ ಥರ ಬರಿತೀವಿ ಅಂದರೆ ನೋಡಿ, ನಾವು ಸಮೇಷನ್ ಕೆ ಇಸ್ ಈಕ್ವಲ್ ಟು 1 to 11, 2 plus 3 power k is equal to, ನೋಡಿ ಈ ಥರ 2 plus 3 ಕೆಗೆ 1 ಬರ್ಕೊಂಡೆ, ಅದೇ ಥರ ಪ್ಲಸ್ 2 plus 3 ಸ್ಕ್ವೇರ್ ಪ್ಲಸ್ 2 plus 3 ಕ್ಯೂಬ್ ಈ ಥರ ಬರ್ಕೊಂಡು ಹೋಗ್ಬೇಕು. Two plus 3 cube and so on. Last 2 plus 3 power 11. ಆಯ್ತಲ್ಲ? ಅದು ನೋಡಿ ಇಲ್ಲಿ ಒಂದೊಂದೇ ವ್ಯಾಲ್ಯೂ ಬರ್ಕೊಂಡು ಹೋಗ್ತಾರೆ. ಕೆಗೆ 1 2 3 ಅಪ್ ಟು ಎಲ್ಲಿ ತನಕ ಬರೀಬೇಕಂದ್ರೆ 11 ತನಕ. ಯಾಕಂದರೆ ಕೆ ಇಸ್ ಈಕ್ವಲ್ 1 to 11 ಅಂತ ಹೇಳಿದ್ದಾರೆ. ಹೌದಾ? ನೋಡಿ ನನಗೆ ಸ್ಪ್ಲಿಟ್ ಮಾಡ್ಕೊತೀನಿ. 2 plus 2 plus 2 up to 2. ಅಂದರೆ 2ನೆಲ್ಲ ಒಂದು ಕಡೆ ಬರ್ಕೊಂಡೆ. ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂದರೆ 11 ಟರ್ಮ್ಸ್ ಇದೆ. ಈಗ ನೋಡಿ 1ಇಂದ ಸ್ಟಾರ್ಟ್ ಆಗ್ಬಿಟ್ಟು 11 ತನಕ ಹೋಗುತ್ತೆ. ಅದೇ ಥರ 3 plus 3 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ ಅಪ್ ಟು 3 ಪವರ್ 11. ಇದರಲ್ಲೂ 11 ಟರ್ಮ್ಸ್ ಇದೆ. ಹೌದಾ? ನೋಡಿ 2 ಕಾಮನ್ ತೊಗೊಂಡೆ ಅಂದರೆ 1 plus 1 plus 1 ಅಪ್ ಟು 11 ಟರ್ಮ್ಸ್ ಅಲ್ಲ. ಇದರಲ್ಲಿ ನೋಡಿ ಎಗೆ 3 ಇದೆ, ಆರ್ ಅಂದ್ರೂ 3 ಆಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರೀತೀನಿ ಅಂದರೆ ಎ ಇಂಟು ಆರ್ ಪವರ್ ಎನ್ ಮೈನಸ್ 1 ಡಿವೈಡ್ ಬೈ ಆರ್ ಮೈನಸ್ 1 ವೇರ್ ಎ ಇಸ್ ಈಕ್ವಲ್ ಟು 3, ಆರ್ ಇಸ್ ಈಕ್ವಲ್ ಟು 3 ಆ್ಯಂಡ್ ಎನ್ ಇಸ್ ಈಕ್ವಲ್ ಟು 11. ಬರೀಬೋದಾ? ಎ ಅಂದರೆ ಫಸ್ಟ್ ನಾವು 3 ಸ್ಕ್ವೇರ್ ಬೈ 3 ಅಂದರೆ 3ನೇ ಇದೆ, ಆರ್ 3 ಆ್ಯಂಡ್ ಎನ್ 11 ಇದೆ. ಹೌದಾ? ಆಯ್ತಲ್ಲ? ಯಾಕಂದರೆ 11 ಟರ್ಮ್ಸ್ ಇದೆ. 2 ಇಂಟು 1 plus 1 plus 1 plus 1 ಅಂದರೆ 11 ಅಲ್ಲ, ಯಾಕಂದರೆ 11 ಟರ್ಮ್ಸ್ ಇರೋದು. 2 ಟರ್ಮ್ಸ್ ಇತ್ತು ಅಂದರೆ 2 ಬರೀತೀವಿ, 3 ಟರ್ಮ್ಸ್ ಇತ್ತು ಅಂದರೆ 3, ದೇಫೋರ್ 11 ಟರ್ಮ್ಸ್ ಇದೆ 11 ಪ್ಲಸ್ ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 3 ಇಂಟು 3 ಪವರ್ 11 ಮೈನಸ್ 1 ಡಿವೈಡ್ ಬೈ 3 ಮೈನಸ್ 1. ಅಂದರೆ 11 2 is the answer. 22 plus 3 by 2 into 3 power 11 minus 1. ಇಷ್ಟು ಬರುತ್ತೆ. ಆಯ್ತಲ್ಲ? ಇದು ಬೇಗ ಸಿಂಪ್ಲಿಫೈ ಮಾಡ್ಬೋದು. 3 power 11 ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಅದು ಇನ್ ಟರ್ಮ್ಸ್ ಆಫ್ 3 power 11 ಬರೀಬೋದು. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 16. How many terms of GP? How many terms of GP? 3, 3 square, 3 cube. 3, 3 square, 3 cube and so on. Are needed to give the sum 120. Are needed to give the sum 120.
ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತೀವಿ ನಾವು. ಹಿಯರ್ a is equal to 3, r is equal to 3 square by 3 ಅಂದರೆ 3ನೇ ಬರುತ್ತೆ. ನೆಕ್ಸ್ಟ್ given Sn is equal to 120. ಏನು ಫೈಂಡ್ ಔಟ್ ಮಾಡ್ಬೇಕು ನಾವು? n ಫೈಂಡ್ ಔಟ್ ಮಾಡ್ಬೇಕು, ಹೌದಾ? ದಟ್ ಇಂಪ್ಲೈಸ್ Sn ಅಂದರೆ ಫಾರ್ಮುಲಾ ಏನು ಬರಿಬೋದು? ಸಿನ್ಸ್ r is greater than 1 ತಾನೆ, a into r power n minus 1 by r minus 1 is equal to 120. That implies a value is 3, therefore 3 into r value is also 3. 3 power n minus 1 divided by 3 minus 1 is equal to 120. Right? 3 into 3 power n minus 1 divided by 2 is equal to 120. Multiply ಮಾಡಿದ್ರೆ 3 into 3 power n ಅಂದರೆ 3 power n plus 1 minus 3 ones are 3 is equal to 120 into 2 ಅಂದರೆ ವ್ಯಾಲ್ಯೂ 240 ಬರುತ್ತೆ, ಹೌದಾ? ಹೇಗೆ ಮಾಡ್ಕೊಡಂಗೆ ಹೋಯ್ತಲ್ಲ. 3 power n plus 1 is equal to 240 plus 3 ಅಂದರೆ 3 power n plus 1 is equal to 243. 243 in terms of 3 power ಬರಿಬೋದು. ನೋಡಿ ಗೊತ್ತಿದೆಲ್ಲ ಅಂದರೆ ಡೈರೆಕ್ಟಾಗಿ ಈ ಥರ ಮಾಡ್ಕೊತೀವಿ. 381 ಬರುತ್ತೆ, 327 3 9 3 3 1 2 3 4 5 ಅಂತ ತಾನೆ. ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು? 3 power 5. ದಟ್ ಇಂಪ್ಲೈಸ್ n plus 1 is equal to 5 ಅಥವಾ n is equal to 4 ಬರುತ್ತೆ, ಹೌದಾ? ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 17. If the sum of first 3 terms of GP is 13 by 12, if the sum of first 3 terms of GP is 13 by 12 and their product is minus 1 and their product is minus 1, then find the terms. ನೋಡ್ಕೊಳ್ಳಿ, ಇಲ್ಲಿ ಈಸಿ ಆಗಬೇಕು ಅಂದರೆ ಯಾವ ಥರ ತಗೋಬೇಕು ಅಂತೇಳಿ ನೋಡಿ. ಲೆಟ್ ದ 3 terms be T1 is equal to A by R, T2 is equal to A and T3 is equal to AR are in GP. ನೋಡಿ ಈ ಥರ ಯಾಕೆ ತೊಗೊತೀವಿ ಅಂದರೆ ನೋಡಿ ಪ್ರಾಡಕ್ಟ್ ಮಾಡ್ಕೊಂಡಾಗ ಆರ್ ಕ್ಯಾನ್ಸಲ್ ಆಗ್ಬಿಟ್ಟು ಎ ಕ್ಯೂ ಬಂದ್ಬಿಟ್ಟು ಡೈರೆಕ್ಟಾಗಿ ಎ ವ್ಯಾಲ್ಯೂ ಬಂದ್ಬಿಡುತ್ತದೆ, ಹೌದಾ? ಈಸಿ ಆಗಬೇಕು ಅಂದರೆ ಈ ಥರ ತೊಗೊತೀವಿ. ಮತ್ತು ನೋಡಿ ಜಿ ಪಿ ಎಲ್ ಇದೆ ಇದು ಎ ಬೈ ಆರ್ ಅಂದರೆ ಆರ್ ಬರುತ್ತೆ, ಎ ಆರ್ ಬೈ ಎ ಅಂದ್ರೆ ಎ ಕ್ಯಾನ್ಸಲ್ ಆಗ್ಬಿಟ್ಟು ಆರ್ ಬರುತ್ತೆ, ಹೌದಾ? ಈಸಿ ಆಗಬೇಕು ನೋಡಿ. ಇದೇ ಐಡಿಯಾ ಯೂಸ್ ಮಾಡೋಂಥದ್ದು ಎ ಪಿ ಪ್ರಾಬ್ಲಮ್ಸು ಮಾಡಿದ್ವಿ, ಅಲ್ಲಿ ಆ ಥರ ಟರ್ಮ್ಸ್ ತೊಗೊತಿದ್ವಿ ಅಂದರೆ ಎ ಪಿದು ಎ ಮೈನಸ್ ಡಿ ಎ ಪ್ಲಸ್ ಡಿ ತೊಗೊಂಡಿದ್ವಿ, ಹೌದಾ? ಆ್ಯಡ್ ಮಾಡಿದಾಗ ಡಿ ಕ್ಯಾನ್ಸಲ್ ಆಗ್ಬಿಟ್ಟು ಎ ಬಂದಿತ್ತು, ಹೌದಾ? ಇಲ್ಲಿ ಮಲ್ಟಿಪ್ಲೈ ಆದಾಗ ಆರ್ ಕ್ಯಾನ್ಸಲ್ ಆಗ್ಬಿಟ್ಟು ಎ ಬರುತ್ತೆ, ಅದಕ್ಕೆ ಇದು ಈಸಿ ಆಗಿಬಿಡುತ್ತೆ, ಹೌದಾ? ನೆಕ್ಸ್ಟ್ ಏನು ಕೊಟ್ಟಿರೋದಲ್ಲಿ ಗಿವನ್ T1 plus T2 plus T3 is equal to 13 by 12 and T1 into T2 into T3 is equal to minus 1, ಹೌದಾ? ಬಟ್ T1 into T2 into T3 ತೊಗೊಂಬಿಡಿ, ಈಸಿ ಆಗುತ್ತೆ ನೋಡಿ. ನಾವು T1 into T2 into T3 is equal to minus 1. So that implies A by R into AR is equal to minus 1. R cancel out. A cube is equal to minus 1. That implies A is equal to minus 1. Okay? One value. Next, given T1 plus T2 plus T3 is equal to 13 by 12. ಹೌದಾ? ಅಥವಾ
a by r plus ar plus sorry a plus ar is equal to 13 by 12 ಹೌದಾ. T1 ಅಂದರೆ a by r, T2 ಅಂದರೆ a, T3 ಅಂದರೆ a r ತೊಗೊಂಡಿದ್ದೀವಿ ಹೌದಾ. ನೋಡಿ ಎ ವ್ಯಾಲ್ಯೂ ಅಂತೂ -1 ಗೊತ್ತಿದೆ, -1 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ದಟ್ ಇಂಪ್ಲೈಸ್ -1 by r, -1 minus r is equal to 13 by 12. -1 ಈ ಕಡೆ ತೊಗೊಂಡೆ ಅಂದರೆ ಅದು 13 by 2 ಈ ಕಡೆ, ಇವೆರಡನ್ನು ಈ ಕಡೆ ತೊಗೊಳ್ತೀವಿ. -1 minus 13 by 2 is equal to 1 by r plus r. -12 minus 13 ಅಂದರೆ -25 by 12 is equal to 1 by r plus r. ಇದಕ್ಕೆ ಮಲ್ಟಿಪ್ಲೈ ಬೈ ಆರ್ ಮಾಡಿದೆ ಅಂದರೆ ಅದು 12r ಮಾಡ್ಕೊಂಡ್ವಿ ಅಂದರೆ ಈಸಿ ಆಗಿಬಿಡುತ್ತೆ ಕ್ಯಾಲ್ಕುಲೇಷನು. ನೋಡಿ ಇಲ್ಲಿ ಆರ್ ಇದೆ, ಇಲ್ಲಿ 12 ಇದೆ, 12r ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಏನು ಬರ್ಬೋದು, 12 ಗೆಟ್ ಕ್ಯಾನ್ಸಲ್, -25r is equal to r get cancel 12 plus 12r square ಅಂದರೆ ಇದು ಈ ಕಡೆ ತೊಗೊಂಡ್ವಿ ಅಂದರೆ 12r square plus 25r plus 12 is equal to 0. ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ 144 ಬರಬೇಕು ಹೌದಾ. ಆ್ಯಡ್ ಮಾಡಿದಾಗ 25 ಬರಬೇಕು. 16 9s ತಗೋಬೋದಲ್ಲ. ಇಲ್ಲಿ ಏನು ಬರ್ತದೆ, 12r square plus 16r plus 9r plus 12 is equal to 0. ಎರಡರಲ್ಲೂ 4r ಕಾಮನ್ ಫ್ಯಾಕ್ಟರ್, 3r plus 4 plus 3 ಕಾಮನ್ ಫ್ಯಾಕ್ಟರ್, 3r plus 4 is equal to 0. 3r plus 4 ಕಾಮನ್ ತೊಗೊಂಡೆ ಅಂದರೆ 4r plus 3 is equal to 0 ಹೌದಾ. Now that implies that implies 3r plus 4 equal to 0 or 4r plus 3 equal to 0. That implies r is equal to -4 by 3 or r is equal to -3 by 4 ಹೌದಾ. ಇಷ್ಟು ಬರುತ್ತಲ್ಲ. ನೋಡಿ ಯಾವ್ದಾದ್ರು ಒಂದನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗ್ಬಿಡುತ್ತೆ. ಹಾಗಾದ್ರೆ ನಾವು ಟರ್ಮ್ಸ್ ಆರ್ ಫಸ್ಟ್ T1 is equal to a by r. a ಅಂದರೆ -1 by ಇದನ್ನು ತೊಗೊಂಡೆ ಅಂದರೆ -4 by 3, ಮೈನಸ್ ಗೆಟ್ ಕ್ಯಾನ್ಸಲ್, ಇದು 3 by 4 ಆಯಿತು. T2 is equal to a, that is equal to -1. T3 is equal to ar, -1 into -4 by 3 ಅಂದರೆ 4 by 3 ಅಂದರೆ ಟರ್ಮ್ಸು 3 by 4 -1 4 by 3 ಬರುತ್ತೆ ಅಷ್ಟೇ ಹೌದಾ. ನೋಡಿ ಇಲ್ಲಿ ಐಡಿಯಾ ಗೊತ್ತಿರಲಿ, ಇದು ತೊಗೊಂಡ್ರೆ ಸೇಮ್ ಬರುತ್ತೆ, ಇವೆರಡು ಇಂಟರ್ಚೇಂಜ್ ಆಗ್ತದೆ ಅಷ್ಟೇ, ಒಟ್ಟು ಟರ್ಮ್ಸ್ ಮಾತ್ರ ಸೇಮ್ ಇರ್ತದೆ. 3 by 4 -1 4 by 3 ಅಥವಾ 4 by 3 -1 3 by 4 ಬರುತ್ತೆ ಅಷ್ಟೇ ಮಾತಾಡಲಿ. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಪ್ರೊಡಕ್ಟ್ ಮತ್ತು ಸಮ್ ಕೊಟ್ಟಿದ್ರು ಅಂದರೆ ಯಾವಾಗಲೂ ಈ ಫಾರ್ಮೆಟಲ್ಲಿ ತೊಗೊಂಡ್ರೆ ಈಸಿ ಆಗುತ್ತೆ. a by r a ar ತೊಗೊಂಡ್ಬಿಟ್ವಿ ಅಂದರೆ ಪ್ರೊಡಕ್ಟ್ ಮಾಡ್ಕೊಂಡಾಗ r ಕ್ಯಾನ್ಸಲ್ ಆಗ್ಬಿಟ್ಟು ಡೈರೆಕ್ಟಾಗಿ a ವ್ಯಾಲ್ಯೂ ಬಂದ್ಬಿಡುತ್ತೆ. ನೆಕ್ಸ್ಟ್ ಸಮ್ನ ಯೂಸ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು, ನಾವು ಆರ್ ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ. ಈಸಿದೆ. ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಪ್ರಾಬ್ಲಮ್ ನಂಬರ್ 18. Problem number 18. If the sum of first three terms of GP is, if the sum of first three terms of GP is 39 by 10, 39 by 10, and their product is 1, and their product is 1, then find the terms and common ratio. Then find the terms
and common ratio. What is it? ಹೇಗೆ ಮಾಡ್ಕೋಬೇಕು? Let the three terms be T1 is equal to A by R, T2 is equal to A, and T3 is equal to AR. Now given T1 plus T2 plus T3 is equal to 39 by 10 and T1 into T2 into T3 is equal to 1. Okay, now T1 into T2 is equal to T3, T1 into T2 into T3 is equal to 1,000. A by R into A into AR is equal to 1. Ready? RR get cancelled. A cube is equal to 1 ಅಥವಾ A is equal to 1 ಬರುತ್ತೆ. A ವ್ಯಾಲ್ಯೂ ಗೊತ್ತಾಯಿತು. Given T1 plus T2 plus T3 is equal to 39 by 10. 13 plus A by R plus A plus AR is equal to 39 by 10. ಹೌದಾ? Aಗೆ 1 ಬರ್ಕೊಂಡೆ ಅಂದ್ರೆ 1 by R plus 1 plus R is equal to 39 by 10. ಈಸಿ ಆಗಬೇಕು ಅಂದರೆ ಇದರಿಂದ ಮಲ್ಟಿಪ್ಲೈ ಮಾಡ್ಬೋದು. ಮಲ್ಟಿಪ್ಲೈ ಬೈ 10 R ಮಾಡ್ತೀವಿ. ಹಾಗಾದ್ರೆ R get cancel 10 plus 1 into 10R ಅಂದರೆ 10R plus R into 10R ಅಂತ ಹೇಳಿದ್ರೆ 10R square. 10 get cancel 39R. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ 10R square plus 10R minus 39R plus 10 is equal to 0. ಹೌದಾ? 10R minus 39R ಅಂದರೆ 29R. 10R square minus 29R plus 10 is equal to 0. ಅಂದರೆ 10 into 10 ಅಂದರೆ 100. ಮಲ್ಟಿಪ್ಲೈ ಮಾಡಿದಾಗ 100 ಬರಬೇಕು. ಆ್ಯಡ್ ಮಾಡಿದಾಗ -29 ಹೇಗೆ ಬರಿಬೋದು? -4 into -25 ಬರಿಬೋದಲ್ಲ. 10R square minus 25R minus 4R plus 10 is equal to 0. ಹೌದಾ? ಇವೆರಡರಲ್ಲಿ ಏನು ಕಾಮನ್ ತೆಗಿಬೋದು? 5R ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ ಅಂದರೆ 5R ಕಾಮನ್ ಫ್ಯಾಕ್ಟರ್ 2R minus 5 minus 2 ಕಾಮನ್ ತೊಗೊಂಡ್ವಿ ಅಂದರೆ 2R minus 5 is equal to 0. That implies 2R minus 5 into 5R minus 2 is equal to 0. That implies 2R minus 5 equal to 0 or 5R minus 2 equal to 0. That implies R is equal to 5 by 2 or R is equal to 2 by 5. Which part? Now the terms are T1 is equal to A by R. A by R ಅಂದರೆ 1 by 5 by 2 ತೊಗೊಂಡ್ಮೇಲೆ 2 by 5. T2 is equal to A ಅಂದರೆ 1. T3 is equal to AR 1 into 5 by 2 ಅಂದರೆ 5 by 2 ಬರುತ್ತೆ. ಹೌದಾ? and also find the common ratio ಅಂತ ಹೇಳಿದ್ದೀನಿ. ಹೌದಾ? and also find the common ratio ಅಂತ ಹೇಳಿದ್ದಾರೆ ಅಂದರೆ ಎರಡೆರಡು ಬರುತ್ತೆ ಕಾಮನ್ ರೇಷಿಯೋ. ಅದಕ್ಕೆ ಕೇಸ್ 1 ನಲ್ಲಿ if the terms are 2 1 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
2/5, 1, 5/2. That implies common ratio is 1/2/5 ಅಲ್ಲ, ಅಂದರೆ 5/2 ಬರುತ್ತೆ. ಕೇಸ್ 2 ಅಲ್ಲಿ ಇಫ್ ದ ಟರ್ಮ್ಸ್ ಆರ್, ನೋಡಿ ಇದನ್ನೇ ಇನ್ನೊಂದು ಟೈಪ್ ಬರಿಬೋದು. ಹೀಗೆ 5/2 1 2/5 ಹೌದಾ, ಅಥವಾ ಇದನ್ನು ತೊಗೊಂಡ್ರಿ ಅಂದ್ರೆ ಇದೊಂದು ಬರುತ್ತೆ. ದಟ್ ಇಂಪ್ಲೈಸ್ ಕಾಮನ್ ರೇಷಿಯೋ ಈಸ್ 1/5/2 ಅಂದರೆ ಇದೇನಾಗುತ್ತೆ 2/5. ಇಷ್ಟು ಬರುತ್ತೆ ಅಷ್ಟೆ ಹೌದಾ. ಇದು ನೋಡಿ, ಇಲ್ಲಿ ಐಡಿಯಾ ಗೊತ್ತಿರಬೇಕು. ಬರೀ ಟರ್ಮ್ಸ್ ಕೇಳಿದ್ರು ಅಂದರೆ 2/5 1 5/2 ಅದನ್ನ ಯಾವ ಟೈಪ್ ಬರೋದು ಅದೇ 3 ಟರ್ಮ್ ಇರ್ತದೆ ಹೌದಾ. ಆದರೆ ಕಾಮನ್ ರೇಷಿಯೋ ಕೇಳಿದ್ರು ಅಂದರೆ ಕೇರ್ಫುಲ್ಲಾಗಿ ಬರಿಬೇಕು. ಒಂದು ಈ ಟೈಪ್ ಬರಿಬೋದು ಅಥವಾ ಇನ್ನೊಂದು ರಿವರ್ಸ್ ಆರ್ಡರಲ್ಲೂ ಬರಿಬೋದು. 5/2 1 2/5 ಬರಿಬೋದು. 5/2 1 2/5 ಬರ್ಕೊಂಡ ಕಾಮನ್ ರೇಷಿಯೋ 2/5 ಆಗುತ್ತೆ. 2/5 1 5/2 ಬರ್ಕೊಂಡ ಕಾಮನ್ ರೇಷಿಯೋ 5/2 ಬರುತ್ತೆ ಹೌದಾ. ಹಾಗೆ ಎರಡು ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಿರ್ಬೇಕು ನಾವು ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತ. ಐಡಿಯಾ ಗೊತ್ತಾಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 19. The sum of first 3 terms of GP is 16. Sum of first 3 terms of GP is 16. And the sum of next 3 terms is 128. 128. Then determine A and R and also find sum up to n terms. ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಲೆಟ್ ಜಿ ಪಿ ಬಿ ಎ ಆರ್ ಸ್ಕ್ವೇರ್, ಎ ಆರ್ ಕ್ಯೂಬ್, ಎ ಆರ್ ಪವರ್ 4, ಎ ಆರ್ ಪವರ್ 5 ಆ್ಯಂಡ್ ಸೊ ಆನ್ ಹೌದಾ. ನೋಡಿ ಇಲ್ಲಿ ಏನು ಕೊಟ್ಟಿರೋದು, ಗಿವನ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಜಿ ಪಿ ಈಸ್ 16 ಅಂತ ಹೇಳಿದಾರೆ. ಅದು ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಹೌದಾ. ನೋಡಿ ಇಲ್ಲಿ ಫಸ್ಟ್ 3 ಟರ್ಮ್ಸ್ ಆಯಿತು, ಇದು ನೆಕ್ಸ್ಟ್ 3 ಟರ್ಮ್ಸ್ ಹೌದಾ. ನೆಕ್ಸ್ಟ್ 3 ಟರ್ಮ್ಸ್ ಅಂತ ಹೇಳಿದ್ರೆ ಸಮ್ ಎ ಆರ್ ಕ್ಯೂಬ್ ಪ್ಲಸ್ ಎ ಆರ್ ಪವರ್ 4 ಪ್ಲಸ್ ಎ ಆರ್ ಪವರ್ 5 ಇಸ್ ಈಕ್ವಲ್ ಟು 128 ಕೊಟ್ಟಿದ್ದಾರೆ ಹೌದಾ. ನೋಡಿ ಇದರಲ್ಲಿ ಆರ್ ಕ್ಯೂಬ್ ಕಾಮನ್ ತೊಗೊಂಡೆ ಅಂದರೆ ಆರ್ ಕ್ಯೂಬ್ ಕಾಮನ್ ತೊಗೊಂಡೆ ಅಂದರೆ ಏನಾಗುತ್ತೆ, ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 128 ಆಗುತ್ತಲ್ಲ. ದಟ್ ಇಂಪ್ಲೈಸ್ ಆರ್ ಕ್ಯೂಬ್ ಇಂಟು ಇದು ಬರಲಿ ಏನು ಬರಿಬೋದು 16 ಬರಿಬೋದು ಇಸ್ ಈಕ್ವಲ್ ಟು 128. ಇದೇನೋ 1 ಇದನ್ನ 2 ಅಂತ ತೊಗೊಂಡಿದ್ದೆ ಅಂದರೆ ಇಲ್ಲಿ ಫ್ರಮ್ 1. That implies R cube is equal to 128/16 ಹೌದಾ. 4 3s 4 2s 4 4s 4 1s 4 8s ಅಂದರೆ ಇದು 8 ಆಯಿತು. ಅಂದರೆ R ಕ್ಯೂಬ್ ಇಸ್ ಈಕ್ವಲ್ ಟು 2 ಕ್ಯೂಬ್ ಅಥವಾ R ಇಸ್ ಈಕ್ವಲ್ ಟು 2 ಬರ್ತದೆ ಹೌದಾ. ಒಂದು ವ್ಯಾಲ್ಯೂ ಅಂತ ಗೊತ್ತಾಯ್ತು. R is equal to 2. ನೆಕ್ಸ್ಟ್ ಎ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ, ಅದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಯ್ತು. ಫ್ರಮ್ 1 ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16. ಆರಿಗೆ 2 ಬರ್ಕೊಂಡೆ ಅಂದರೆ ಎ ಪ್ಲಸ್ 2a ಪ್ಲಸ್ 2 ಸ್ಕ್ವೇರ್ ಅಂದರೆ 4a ಇಸ್ ಈಕ್ವಲ್ ಟು 16. 7a ಇಸ್ ಈಕ್ವಲ್ ಟು 16. ದಟ್ ಇಂಪ್ಲೈಸ್ a ಇಸ್ ಈಕ್ವಲ್ ಟು 16/7 ಹೌದಾ. ನೆಕ್ಸ್ಟ್ ಇಲ್ಲಿ ಏನೇನು ಕೇಳಿದ್ದಾರೆ, ಆ್ಯಂಡ್ ಆಲ್ಸೋ ಫೈಂಡ್ ಸಮ್ ಅಪ್ ಟು n ಟರ್ಮ್ಸ್ ಅಂತ ಹೇಳಿದ್ದಾರೆ ಹೌದಾ. ಸಿನ್ಸ್ ಆರ್ ಈಸ್ ಗ್ರೇಟರ್ ದೆನ್ 1 ಅಲ್ಲ, ಸಮ್ನ ಏನು ಬರಿಬೋದು, ವಿ ನೋ ದಟ್ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಪವರ್ n -1 ಡಿವೈಡ್ ಬೈ ಆರ್ -1 ಹೌದಾ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರಾಯ್ತು. ಎ ಅಂದರೆ 16/7 ಇಂಟು 2 ಪವರ್ n -1/2 -1 ಅಥವಾ Sn is equal to 16/7 into 2 power n -1/1 ಅಥವಾ 16 into 2 power n -1 divided by
7 ಬರುತ್ತೆ ಹೌದಾ ನೋಡಿ ಇದು ಡಿಫರೆಂಟ್ ಇದೆ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಈಸ್ 16 ಆ್ಯಂಡ್ ಸಮ್ ಆಫ್ ನೆಕ್ಸ್ಟ್ 3 ಟರ್ಮ್ಸ್ ಈಸ್ 128 ಅಂತ ಹೇಳಿದ್ದಾರೆ ಅದಕ್ಕೆ ಟೋಟಲ್ 6 ಟರ್ಮ್ಸ್ ಬರ್ಕೊಂಬಿಟ್ವಿ ಇದರಲ್ಲಿ ಆರ್ ಕ್ಯೂಬ್ ಕಾಮನ್ ತೊಗೊಂಡ್ರೆ ಇದೇ ಬರುತ್ತೆ ಮತ್ತೆ ಹೌದಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 8 ಆರ್ ವ್ಯಾಲ್ಯೂ ಗೊತ್ತಾಯಿತು ನೆಕ್ಸ್ಟು ಎ ಕ್ಯಾಲ್ಕುಲೇಟ್ ಮಾಡಿದ್ವಿ ಹೌದಾ ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ಟು ಎ ಕ್ಯಾಲ್ಕುಲೇಟ್ ಮಾಡಿದ್ವಿ ಆರ್ ಅಂದರೆ 2 ತಾನೆ 2a + 4a ಬರುತ್ತೆ 4 5 6 7a ಇಸ್ ಈಕ್ವಲ್ ಟು 16 a ಇಸ್ ಈಕ್ವಲ್ ಟು 16/7 ನೆಕ್ಸ್ಟು ಸಮ್ ಕೇಳಿದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ ಹೌದಾ ನೋಡಿ ಮತ್ತೊಂದ್ಸಲ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಜಿ ಪಿ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಆಯ್ತಲ್ಲ ಥ್ಯಾಂಕ್ ಯು